ಸ್ನೇಹಿತರೆ ನಮಸ್ಕಾರ. ನಾನು ತುಂಬ ದಿನಗಳ ನಂತರ ಮತ್ತೆ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡಲು ಪ್ರಾರಂಭಿಸಿದ್ದೇನೆ. ಇದಕ್ಕೆ ನಿಮ್ಮ ಸಪೋರ್ಟ್ ಮತ್ತು ಪ್ರೀತಿ ವಿಶ್ವಾಸ ಬೇಕಾಗಿದೆ. ಓಕೆ, ಇವತ್ತು ನಾವು ಅಸಹಕಾರ ಚಳುವಳಿ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಈ ಅಸಹಕಾರ ಚಳುವಳಿಯು 1920 ಆಗಸ್ಟ್ 1ರಂದು ಗಾಂಧೀಜಿಯವರು ಈ ಚಳುವಳಿಯನ್ನು ಉದ್ಘಾಟಿಸಿದರು. ಈ ಚಳುವಳಿಯು ಬ್ರಿಟಿಷ್ ಸರ್ಕಾರದೊಂದಿಗೆ ಸಹಕಾರವನ್ನು ನಿರಾಕರಿಸುವುದು ಇದರ ಉದ್ದೇಶವಾಗಿತ್ತು. ಈ ಒಂದು ಚಳುವಳಿಗೆ ಪ್ರಮುಖ ಕಾರಣವೆಂದರೆ ಒಂದು ಜಲಿಯನ್ ವಾಲಾಬಾಗ್ ದುರಂತ, ಮತ್ತೊಂದು ರೈತ ಅಥವಾ ರೌಲೆಟ್ ಕಾಯ್ದೆ. ಈ ರೌಲೆಟ್ ಕಾಯ್ದೆಯಲ್ಲಿ ರೈತರಿಗೆ ಹೆಚ್ಚಿನ ತೆರಿಗೆಯನ್ನು ಬ್ರಿಟಿಷ್ ಸರ್ಕಾರಕ್ಕೆ ಪಾವತಿಸುವಂತೆ ಸರ್ಕಾರವು ಆದೇಶ ಹೊರಡಿಸಿತ್ತು. ಇದರ ವಿರುದ್ಧ ರೈತರು ಬಹಳ ನೊಂದಿದ್ದರು ಮತ್ತು ಹೋರಾಟಕ್ಕೆ ಸಿದ್ಧವಾಗಿದ್ದರು. ಅಂತಹ ಸಂದರ್ಭದಲ್ಲಿ ಈ ಅಸಹಕಾರ ಚಳವಳಿ ಪ್ರಾರಂಭವಾಗಿರುವ ಕಾರಣ ಬಹಳಷ್ಟು ಜನರು ಹೋರಾಟದಲ್ಲಿ ಮತ್ತು ಗಾಂಧೀಜಿಯೊಂದಿಗೆ ಒಂದು ಸಹಕಾರವನ್ನು ನೀಡಿದರು. ಈ ಚಳುವಳಿಯ ಪ್ರಮುಖ ಅಂಶಗಳೆಂದರೆ ಒಂದು, ಬ್ರಿಟಿಷ್ ಸಾಮಾಜಿಕ ಸಂಸ್ಥೆಗಳ ಬಹಿಷ್ಕಾರ ಮಾಡುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ನ್ಯಾಯಾಲಯಗಳು, ಶಾಲೆಗಳು ಹಾಗೂ ಕಾಲೇಜುಗಳು. ಈ ಮೂರರಲ್ಲಿಯೂ ಭಾರತೀಯರು ನ್ಯಾಯಾಲಯದಿಂದ ವಕೀಲರು ಹೊರಬರುವಂಥದ್ದು, ಶಾಲೆ ಮತ್ತು ಕಾಲೇಜುಗಳಿಂದ ವಿದ್ಯಾರ್ಥಿಗಳು ಹೊರಬರುವಂಥದ್ದು ಈ ಒಂದು ಚಳುವಳಿಯ ಅಂಶವಾಗಿದೆ. ಹಾಗೂ ಮತ್ತೊಂದು, ಬ್ರಿಟಿಷ್ ಅವರು ನೀಡಿರುವಂತಹ ಬಿರುದುಗಳು ಮತ್ತು ಗೌರವವನ್ನು ತ್ಯಾಗ ಮಾಡುವುದು. ಯಾರೆಲ್ಲ ಭಾರತೀಯರು ಬ್ರಿಟಿಷ್ ಸರ್ಕಾರ ನೀಡಿರುವಂತಹ ಒಂದು ಗೌರವ ಅಥವಾ ಪ್ರಶಸ್ತಿಗಳನ್ನು ಮತ್ತೆ ಅವು ಬ್ರಿಟಿಷ್ ಸರ್ಕಾರಕ್ಕೆ ಕೊಡುವಂಥದ್ದನ್ನು ನಾವು ಈ ಒಂದು ಚಳುವಳಿಯ ಸಂದರ್ಭದಲ್ಲಿ ನೋಡಬಹುದು. ಇನ್ನೊಂದು, ಭಾರತೀಯರು ಖಾದಿಯ ಬೆಂಬಲವನ್ನು ಪ್ರಾರಂಭಿಸಿದರು. ವಿದೇಶಿ ವಸ್ತುಗಳ ಬಹಿಷ್ಕಾರವನ್ನು ಈ ಒಂದು ಚಳುವಳಿಯಲ್ಲಿ ನಾವು ಪ್ರಮುಖವಾಗಿ ನೋಡಬಹುದು. ತದನಂತರದಲ್ಲಿ ತೆರಿಗೆ ಬಹಿಷ್ಕಾರ, ಏನು ರೈತರಿಗಾಗಿ ರೌಲೆಟ್ ಕಾಯ್ದೆಯನ್ನು ಸ್ಥಾಪನೆ ಮಾಡಿದ್ರು ಅಥವಾ ಅದನ್ನು ಆದೇಶವನ್ನು ಹೊರಡಿಸಿದ್ರು, ಆ ಒಂದು ರೈತರಿಗೆ ನೀಡಿದಂತಹ ತೆರಿಗೆಯನ್ನು ಬಹಿಷ್ಕಾರ ಮಾಡುವಂಥದ್ದು, ಮದ್ಯಪಾನ ನಿಷೇಧವನ್ನು ಮಾಡುವಂಥದ್ದು ಮತ್ತು ಗ್ರಾಮೀಣ ಭಾಗದಲ್ಲಿ ಸ್ವರಾಜ್ಯ ಸ್ಥಾಪನೆ ಅಥವಾ ಪರಿಕಲ್ಪನೆಯನ್ನು ಬೆಳೆಸುವಲ್ಲಿ ಈ ಒಂದು ಅಸಹಕಾರ ಚಳುವಳಿಯು ಬಹಳ ಮಹತ್ವದ ಚಳುವಳಿಯಾಗಿತ್ತು ಅಂತೇಳಿ ಹೇಳ್ಬೋದು. ಈ ಚಳುವಳಿಯಿಂದ ಪ್ರಮುಖವಾದ ಪರಿಣಾಮಗಳೇನಾಯಿತು ಎಂದು ತಿಳಿಯಬೇಕಾದರೆ, ಈ ಚಳುವಳಿಯು ಭಾರತೀಯ ಸ್ವತಂತ್ರ ಹೋರಾಟಗಾರರಲ್ಲಿ ಬಹಳ ನಾವು ಹೋರಾಟ ಮಾಡಬಹುದು ಎಂದು ಭಾರತೀಯರಿಗೆ ಗೊತ್ತಾದ ಒಂದು ವಿಷಯವಾಯಿತು. ತದನಂತರದಲ್ಲಿ ಲಕ್ಷಾಂತರ ರೈತರು, ಬ್ರಿಟಿಷರ ವಿರುದ್ಧದ ಸಂಸ್ಥೆಗಳಲ್ಲಿ ಕೆಲಸ ಮಾಡುತ್ತಿರುವಂತಹ ಲಾಯರ್ಸ್ಗಳು, ವಿದ್ಯಾರ್ಥಿಗಳು ಸೇರಿ ಲಕ್ಷಾಂತರ ಜನರು ಬ್ರಿಟಿಷ್ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸನ್ನಿಧರಾದರು. ಆದರೆ 1922ರ ಸುರಿಗೆ ಚೌರಿ ಘಟನೆಯ ಆದ ನಂತರ ಮಹಾತ್ಮ ಗಾಂಧೀಜಿಯವರು ಈ ಅಸಹಕಾರ ಚಳುವಳಿಯನ್ನು ಹಿಂಪಡೆದುಕೊಂಡರು. ಆದರೆ ಇದು ಭಾರತೀಯರಲ್ಲಿ ರಾಷ್ಟ್ರೀಯತೆಯ ಭಾವನೆಯನ್ನು ಸೃಷ್ಟಿ ಮಾಡಲು ಅಥವಾ ಉತ್ಪತ್ತಿಯಾಗಲು ಇದು ಪ್ರಮುಖ ಕಾರಣವಾಯಿತು. ಈ ಅಸಹಕಾರ ಚಳುವಳಿಯಲ್ಲಿ ಪ್ರಮುಖವಾಗಿ ಭಾಗವಹಿಸಿದ ವ್ಯಕ್ತಿಗಳೆಂದರೆ ಒಂದು, ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು, ಚಿತ್ತರಂಗ್ ದಾಸ್ ಅವರು ಹಾಗೂ ಮದನ್ ಮೋಹನ್ ಮಾಲವೀಯ ಅವರು. ಈ ಒಂದು ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.